Good morning, students. I am Dr. Sridhara R. Today, I am going to discuss the chapter 7. In that chapter 7, we have the 5 hours of syllabus. So, in that, I am explaining the first session. So, this chapter 7 is the elastic constant, the chapter name, and it consists of review of Hooke's law, stress strain diagram, elastic limit, breaking point, relation between elastic constants, Q, N and K, Poisson's ratio, expression for Poisson's ratio in terms of elastic constants, and also we have to discuss some problems related to this chapter. So this consists of 7-hour syllabus, in which I will split into 3 sessions. This chapter is splits into 3 sessions. In the first session, I am going to explain some definitions and explanations related to review of Hooke's law and stress strain diagrams like that. So before going to start this session, first we should know some basic definitions. Without knowing the basic definitions, we cannot understand this chapter. That's why we need to know some definitions. Let us some basic definitions. Let us look at some basic definitions, in which very fundamental is the elasticity. Elasticity andre ಏನು ಅಂತ. So it is the branch of physics which deals with the elastic property of the material. ಒಂದು ಎಲಾಸ್ಟಿಕ್ ಪ್ರಾಪರ್ಟಿ ನಿಮಗೆ ಗೊತ್ತಿರುತ್ತೆ. ಎಲಾಸ್ಟಿಕ್ ಮೆಟೀರಿಯಲ್ ನಿಮಗೆ ಗೊತ್ತಿರುತ್ತೆ. ರಬ್ಬರ್ ಬ್ಯಾಂಡು ನೀವು ಬೆಸ್ಟ್ ಎಕ್ಸಾಂಪಲ್ ಆಗಿ ತಗೋಬಹುದು, ನಿಮಗೆ ಅರ್ಥ ಆಗೋದಕ್ಕೆ ಸುಲಭ ಆಗುತ್ತೆ. ಯಾಕೆ ಅಂತ ಅಂದ್ರೆ ಅದನ್ನ ನೀವು ಫೀಲ್ ಮಾಡಿದಿರಿ. ಹಾಗಾಗಿ ಸೊ ರಬ್ಬರ್ ಬ್ಯಾಂಡ್ನ ನೀವು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅದನ್ನ ನೀವು ಎಕ್ಸ್ಪ್ಯಾನ್ಷನ್ ಏನು ಅಪ್ಲೈ ಮಾಡಿ ಫೋರ್ಸ್ ಅಪ್ಲೈ ಮಾಡಿಬಿಟ್ಟು ಅದು ಎಕ್ಸ್ಪ್ಯಾಂಡ್ ಮಾಡ್ತಿರುತ್ತೆ. ಅದನ್ನ ರಿಮೂವ್ ಮಾಡಿದ್ಮೇಲೆ ಒರಿಜಿನಲ್ ಸೈಜು ಮತ್ತು ಶೇಪ್ಗೆ ಬರುತ್ತೆ. ಸೊ ಅದಕ್ಕೆ ನಾವು ಆ ರಬ್ಬರ್ ಬ್ಯಾಂಡ್ಗೆ ಎಲಾಸ್ಟಿಕ್ ಮೆಟೀರಿಯಲ್ ಇದೆ, ಎಲಾಸ್ಟಿಕ್ ಪ್ರಾಪರ್ಟಿ ಇದೆ, ಅದನ್ನು ನಾವು ಎಲಾಸ್ಟಿಕ್ ಮೆಟೀರಿಯಲ್ ಅಂತ ಕರೀಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಯು ಕ್ಯಾನ್ ಕೀಪ್ ಇಟ್ ಇನ್ ಮೈಂಡ್ ಆಫ್ ದ ರಬ್ಬರ್ ಬ್ಯಾಂಡ್ ಟು ಅಂಡರ್ಸ್ಟ್ಯಾಂಡ್ ದ ಎಲಾಸ್ಟಿಕ್ ಪ್ರಾಪರ್ಟಿ ಆಫ್ ದಿ material. In this chapter mainly we are focusing on elastic property of the material. Different materials we have. So ನಿಮಗೆ ಗೊತ್ತಿರಬಹುದು, ಒಂದು ಸ್ಟೀಲ್ ವೈರ್ ಆಗಿ ನೋಡಿರ್ತೀರಿ, ವುಡ್ ಆಗಿರ್ಬೋದು, ಅಥವಾ ಒಂದು ವಾಲ್ ಆಗಿರ್ಬೋದು, ಒಂದು ಕ್ಲೇ ಆಗಿರ್ಬೋದು, ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ವಿ ಸಿ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ನಾವೆಲ್ಲ ಥರದ ಡಿಫ್ರೆಂಟ್ ಮೆಟೀರಿಯಲ್ಸ್ನ ನಾವು ನೋಡಿರ್ತೀವಿ. ಅದಕ್ಕೆ ಇರ್ತಕ್ಕಂಥ ಎಲಾಸ್ಟಿಕ್ ಪ್ರಾಪರ್ಟಿ ಏನೇನಿದೆ ಅನ್ನೋದನ್ನ ನಾವು ಈ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲಾಸ್ಟಿಸಿಟಿ ಅಂದರೆ ಏನು ಅನ್ನೋದನ್ನ ನಾವು ಫಸ್ಟ್ ಡೆಫಿನೇಷನ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ದ ಎಲಾಸ್ಟಿಸಿಟಿ? ದ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್. It is the property of the material which regains its original size and shape after the removal of the deformed force ಅಂತ ಕರಿತೀವಿ ನಾವು. ಅಂದರೆ ಒಂದು ಮೆಟೀರಿಯಲ್ ಇಟ್ಸ್ ಅ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್. ಎಲಾಸ್ಟಿಸಿಟಿ ಅನ್ನೋದು ಒಂದು ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್. ಅದಕ್ಕೆ ನಾವು ಡಿಫಾರ್ಮ್ಡ್ ಫೋರ್ಸ್ ಅಂತಂದರೆ ಒಂದು ಫೋರ್ಸ್ನ ಆ ಮೆಟೀರಿಯಲ್ ಮೇಲೆ ಅಪ್ಲೈ ಮಾಡಿದಾಗ ಅದರ ಸೈಜು ಮತ್ತು ಶೇಪ್ ಚೇಂಜ್ ಆದರೆ ಅದಕ್ಕೆ ನಾವು ಡಿಫಾರ್ಮ್ಡ್ ಫೋರ್ಸ್ ಅಂತ ನಾವು ಕರಿತೀವಿ. ಡಿಫಾರ್ಮಿಂಗ್. ಸೊ ದ ಸೈಜ್ ಅಂಡ್ ಶೇಪ್ ಆಫ್ ದ ಮೆಟೀರಿಯಲ್ ಈಸ್ ಚೇಂಜ್ಡ್. ಸೊ ವೆನ್ ದ ಫೋರ್ಸ್ ಈಸ್ ಅಪ್ಲೈಡ್, ಸಚ್ ಫೋರ್ಸ್ ವಿ ಕಾಲ್ಡ್ ಡಿಫಾರ್ಮ್ಡ್ ಫೋರ್ಸ್. ಆ ಥರ ಡಿಫಾರ್ಮ್ಡ್ ಫೋರ್ಸ್ನ ನಾವು ಒಂದು ಮೆಟೀರಿಯಲ್ ಮೇಲೆ ಅಪ್ಲೈ ಮಾಡಿದಾಗ ವೆನ್ ದ ಮೆಟೀರಿಯಲ್ ರೀಗೈನ್ಸ್ ಇಟ್ಸ್ ಒರಿಜಿನಲ್ ಸೈಜ್ ಅಂಡ್ ಶೇಪ್ ಆಫ್ಟರ್ ದಿ ರಿಮೂವಲ್ ಆಫ್ ದಿ ಡಿಫಾರ್ಮ್ಡ್ ಫೋರ್ಸ್. When the deformed force is applied, the size and shape of the material is changed. When you remove the deformed force, after the removal of the deforming force, the size and shape of the material comes to its original size and shape. So ಹಾಗಾಗಿ such material we called elastic material. ಅವನ್ನ ನಾವು elastic material ಅಂತ ಕರಿತೀವಿ. ಪ್ರಾಪರ್ಟಿನ ಎಲಾಸ್ಟಿಸಿಟಿ ಅಂತ ಕರಿತೀವಿ. ಅದನ್ನೇ ನಾವು ಇಲ್ಲಿ ಎಲಾಸ್ಟಿಕ್ ಮೆಟೀರಿಯಲ್ ಡೆಫಿನೇಷನ್ ಕೂಡ ಹೇಳಿರ್ತಕ್ಕಂಥದ್ದು. ಸೊ ಯಾವ ಮೆಟೀರಿಯಲ್ಲು ವಿಚ್ ಕೆನಾಟ್ ರೀಗೈನ್
its original size and shape after the removal of the deformed force. Such material we called plastic material. So ಯಾವನ್ನ ನಾವು ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಕರಿತೀವಿ ಅಂತಂದ್ರೆ the material which do not regain its original size and shape after the removal of the deformed force. Deformed force ಅಂದ್ರೆ ನಿಮಗೆ ಗೊತ್ತು. So the force which we applied on the material, then the material is to change its size and shape. ಅದರ ಸೈಜು ಶೇಪು ಎಲ್ಲ ಚೇಂಜ್ ಆಗುತ್ತೆ ಆ ಫೋರ್ಸ್ ಅಪ್ಲೈ ಮಾಡಿದಾಗ. ಅದಕ್ಕೆ ನಾವು ಡಿಫಾರ್ಮ್ ಫೋರ್ಸ್ ಅಂತ ನಾವು ಕರಿತೀವಿ. ಯಾವ ಮೆಟೀರಿಯಲ್ ಡಿಫಾರ್ಮ್ ಫೋರ್ಸ್ ರಿಮೂವ್ ಆದ ತಕ್ಷಣ ಒರಿಜಿನಲ್ ಸೈಜ್ ಅಂಡ್ ಶೇಪ್ಗೆ ಬರುತ್ತೋ ಅವನ್ನ ನಾವು ಎಲಾಸ್ಟಿಕ್ ಮೆಟೀರಿಯಲ್ ಅಂತ ಕರಿತೀವಿ. ಯಾವ ಮೆಟೀರಿಯಲ್ ಒರಿಜಿನಲ್ ಸೈಜ್ ಅಂಡ್ ಶೇಪ್ಗೆ ಬರೋದಿಲ್ವೋ ಅವನ್ನ ನಾವು ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಕ್ಲೇ ತಗೋಬಹುದು. ಕ್ಲೇ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಎನಿ ಪ್ಲಾಸ್ಟಿಕ್ ಮೆಟೀರಿಯಲ್, ಎನಿ ವುಡ್, ಇವನ್ನೆಲ್ಲ ನಾವು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿ ನಾವು ತಗೊಳ್ಬೋದು. ಅದಕ್ಕೆ ಎಲಾಸ್ಟಿಕ್ ಮೆಟೀರಿಯಲ್ಗೆ ರಬ್ಬರ್ ಬ್ಯಾಂಡು ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ ರಬ್ಬರ್ ಬ್ಯಾಂಡ್ ಬರೀಬಹುದು. ಅದ್ರ ಜೊತೆಗೆ ನೀವು ಸ್ಟೀಲ್ ವಯರು ಇವೆಲ್ಲ ಕೂಡ ಎಲಾಸ್ಟಿಕ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡ್ತವೆ. ಸೊ ಅವೆಲ್ಲ ಎಕ್ಸಾಂಪಲ್ಸ್ ಫಾರ್ ಎಲಾಸ್ಟಿಕ್ ಮೆಟೀರಿಯಲ್ಸ್ ಮತ್ತೆ ಪ್ಲಾಸ್ಟಿಕ್ ಮೆಟೀರಿಯಲ್ಸ್. And one thing you should note that here, however, there is no perfectly elastic body and perfectly plastic body. ಯಾವುದೇ ನಾವೇನು ಹೇಳ್ತೀವಿ ಪ್ಲಾಸ್ಟಿಕ್ ಬಾಡಿ ಮತ್ತೆ ಪ್ಲಾಸ್ಟಿಕ್ ಮೆಟೀರಿಯಲ್ ಮತ್ತೆ ಎಲಾಸ್ಟಿಕ್ ಮೆಟೀರಿಯಲ್ ಅಂತ ಏನು ಡೆಫಿನೇಷನ್ ಹೇಳಿದ್ವಿ, ಅದರಲ್ಲಿ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತಂದಾಗ್ಲಿ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಅಂತಂದಾಗ್ಲಿ ಯಾವುದು ಇಲ್ಲ. So in some conditions those plastic materials can also exhibit the elastic properties, and the elastic material can also exhibit the plastic condition under some certain circumstances. ಯಾವುದೋ ಒಂದು ಫೋರ್ಸ್ ಅಲ್ಲಿ ಅದು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿ ವರ್ಕ್ ಆಗುತ್ತೆ. ಏನು ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆ ಅದು ಕೂಡ ಕೆಲವೊಂದು ಕಂಡೀಷನ್ಗಳಲ್ಲಿ ಎಲಾಸ್ಟಿಕ್ ಪ್ರಾಪರ್ಟಿಯನ್ನು ಕೂಡ ಎಕ್ಸಿಬಿಟ್ ಮಾಡ್ತವೆ. ಹಾಗಾಗಿ ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಮತ್ತೆ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಯಾವುದೂ ಇರೋದಿಲ್ಲ. ಹಾಗೆಯೇ ನಾವು ಇನ್ನೊಂದು ಡೆಫಿನೇಷನ್ ನೋಡ್ತಾ ಹೋದ್ರೆ ರಿಜಿಡ್ ಬಾಡೀಸ್. ರಿಜಿಡ್ ಬಾಡಿ ಅಂತಂದ್ರೆ ಏನು? ಈಗ ಇಲ್ಲಿವರೆಗೂ ನಾವು ಎಲಾಸ್ಟಿಕ್ ಮೆಟೀರಿಯಲ್ ಅಥವಾ ಎಲಾಸ್ಟಿಕ್ ಬಾಡಿ, ಪ್ಲಾಸ್ಟಿಕ್ ಬಾಡಿನ ನಾವು ನೋಡಿದ್ವಿ. ಯಾವುದು ನಾವು ಡಿಫಾರ್ಮ್ ಫೋರ್ಸ್ ಅಪ್ಲೈ ಮಾಡಿದಾಗ ಅದ್ರ ಸೈಜು ಮತ್ತೆ ಶೇಪ್ ಚೇಂಜ್ ಆಗ್ತಿತ್ತು. ಆನಂತರ ರಿಮೂವ್ ಮಾಡಿದ್ಮೇಲೆ ಒರಿಜಿನಲ್ ಸೈಜ್ ಅಂಡ್ ಶೇಪ್ ಬಂದರೆ ಎಲಾಸ್ಟಿಕ್ಕು ಬರಲಿಲ್ಲ ಅಂತಾನೆ ಪ್ಲಾಸ್ಟಿಕ್ಕು ನಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ರಿಜಿಡ್ ಬಾಡಿನ ಯಾವುದು ಅಂತ ಕರಿತೀವಿ, ಯಾವುದನ್ನ ನಾವು ರಿಜಿಡ್ ಬಾಡಿ ಅಂತ ಕರಿತೀವಿ? ಯಾವುದು ಮೆಟೀರಿಯಲ್ ಏನಿದೆ ದಟ್ ಮೆಟೀರಿಯಲ್ ಶುಡ್ ನಾಟ್ ಚೇಂಜ್ ಇಟ್ಸ್ ಸೈಜ್ ಅಂಡ್ ಶೇಪ್ ವೆನ್ ದ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್. ಎಷ್ಟೇ ನೀವು ಎಕ್ಸ್ಟರ್ನಲ್ ಫೋರ್ಸ್ನ ನೀವು ಅಪ್ಲೈ ಮಾಡಿದ್ರು ಕೂಡ ಅದರ ಸೈಜು ಮತ್ತು ಶೇಪು ಚೇಂಜ್ ಆಗೋದಿಲ್ವೋ ಅದನ್ನು ನಾವು ರಿಜಿಡ್ ಬಾಡಿ ಅಂತ ಕರಿತೀವಿ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ಮೆಟೀರಿಯಲ್ ವಿಚ್ ಡಸ್ ನಾಟ್ ಅಂಡರ್ಗೋ ಎನಿ ಡಿಫಾರ್ಮೇಷನ್ ಅಂಡರ್ ದಿ ಆಕ್ಷನ್ ಆಫ್ ಡಿಫಾರ್ಮ್ ಫೋರ್ಸ್. ಯಾವುದೋ ಒಂದು ಡಿಫಾರ್ಮ್ ಫೋರ್ಸ್ನ ಅಪ್ಲೈ ಮಾಡಿದ್ಮೇಲೆ ಅದರ ಸೈಜು ಮತ್ತು ಶೇಪ್ ಯಾವಾಗ ಚೇಂಜ್ ಆಗೋದಿಲ್ವೋ ಅದನ್ನು ನಾವು ರಿಜಿಡ್ ಬಾಡಿ ಅಂತ ಕರಿತೀವಿ. when the forces are applied on the rigid body, such rigid body ಗೆ ನಾವು ಆ ಥರ ಫೋರ್ಸ್ ಅಪ್ಲೈ ಮಾಡಿದಾಗ even the distance between the two particles in the body will remains constant. ಅಂದರೆ ಒಂದು ಮೆಟೀರಿಯಲ್ ಏನಿದೆ, ಒಂದು ಫಾರ್ ಎಕ್ಸಾಂಪಲ್ ಒಂದು ಮೆಟಲ್ ರಾಡ್ ಅಂತ ತಗೊಳ್ಳಿ ಅಥವಾ ಮೆಟಲ್ ಬ್ಲಾಕ್ ತಗೊಳ್ಳಿ, ಯಾವುದೋ ಒಂದು ಸ್ಟೀಲ್ ಮೆಟಲ್ ಬ್ಲಾಕ್ ಅಥವಾ ಮೆಟಲ್ ರಾಡ್ ಇದೆ ಅಂತ ತಗೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಅದಕ್ಕೆ ನೀವು ಯಾವ್ದು ಎಷ್ಟೇ ಫೋರ್ಸ್ನ ನೀವು ಅಪ್ಲೈ ಮಾಡಿದ್ರು ಕೂಡ ಅದರ ಸೈಜ್ ಮತ್ತು ಶೇಪು ಚೇಂಜ್ ಆಗೋದಿಲ್ವೋ ಅದನ್ನು ನಾವು ರಿಜಿಡ್ ಬಾಡಿ ಅಂತ ಕರಿತೀವಿ. ಬಟ್ ಪ್ರಾಕ್ಟಿಕಲಿ there is no such rigid body. So even that under some circumstances that body is also exhibits some elastic conditions. So ಆದರೆ for practical purpose we use the metal rod or any walls will consider as a rigid bodies and rigid supports ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ನಾವು ಒಂದು ಮೂರು ಸಮರೈಸ್ ಮಾಡೋದಾದ್ರೆ ಪ್ಲಾಸ್ಟಿಕ್ ಮೆಟೀರಿಯಲ್ ಯಾವ್ದನ್ನ ನಾವು ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಕರಿತೀವಿ? The material which regains its original size and shape after the removal of the deforming force. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಬ್ಬರ್ ಬ್ಯಾಂಡ್ ಆಗಿರ್ಬೋದು ಅಥವಾ ಸ್ಟೀಲ್ ವಯರ್. ಅದೇ ರೀತಿ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಅಂದರೆ the plastic materials which do not show any tendency to recover their original conditions. Original conditions ಅಂತಂದ್ರೆ original size and shape. So such materials we call plastic materials. Best example clay,
wood, plastic and all. And rigid bodies, ಯಾವ್ದನ್ನ ನಾವು rigid materials ಅಥವಾ rigid bodies ಅಂತ ಕರಿತೀವಿ ಅಂತಂದ್ರೆ which do not undergo any deformation under the action of the deforming force. So when you apply the deformed force, which the body does not change its size and shape, and also even does not change the distance between the two particles in the material. Such material we call rigid body. So for practical purpose, we can consider the example the metal rod or metal block. So like that. So next we'll look into the stress. What is stress? So ಇಲ್ಲಿವರೆಗೂ ನಾವು ಕೆಲವೊಂದು ಡೆಫಿನೇಷನ್ಸ್ ನಾವು ನೋಡ್ಕೊಂಡ್ವಿ. ಒಂದು ಡಿಫಾರ್ಮ್ಡ್ ಫೋರ್ಸ್ ಆಗಿರ್ಬೋದು, ಯಾವ್ಯಾವನ್ನ ಎಲಾಸ್ಟಿಕ್ ಮೆಟೀರಿಯಲ್ ಅಂತ ಕರಿತೀವಿ, ಯಾವ್ದನ್ನ ಪ್ಲಾಸ್ಟಿಕ್ ಅಂತ ಕರಿತೀವಿ, ಯಾವ್ದನ್ನ ರಿಜಿಡ್ ಬಾಡೀಸ್ ಅಂತ ಕರಿತೀವಿ. ಅದ್ರ ಮಧ್ಯದಲ್ಲಿ ನಾವು ಒಂದು ಡೆಫಿನೇಷನ್ ನಾವು ನೋಡಿದ್ವಿ, ಡಿಫಾರ್ಮ್ಡ್ ಫೋರ್ಸ್ ಅಂತ. ಸೊ ಆ ಡಿಫಾರ್ಮ್ಡ್ ಫೋರ್ಸ್ನ ನಾವು ಅಪ್ಲೈ ಮಾಡಿದಾಗ ಎಲಾಸ್ಟಿಕ್ ಮೆಟೀರಿಯಲ್ ಅಲ್ಲಿ, ಸೊ ವೆನ್ ವಿ ಅಪ್ಲೈ ದಿ ಡಿಫಾರ್ಮ್ಡ್ ಫೋರ್ಸ್ ಆನ್ ದಿ ಎಲಾಸ್ಟಿಕ್ ಬಾಡಿ, so within that elastic body an opposite restoring force will be developed. ಸೊ ಅದರೊಳಗಡೆ ನೀವೇನು ಫೋರ್ಸ್ ಅಪ್ಲೈ ಮಾಡ್ತೀವಿ, ರಬ್ಬರ್ ಬ್ಯಾಂಡ್ನ ನೀವು ಬೆಸ್ಟಾಗಿ ನೀವು ಕನ್ಸಿಡರ್ ಮಾಡ್ಕೋಬೋದು. ರಬ್ಬರ್ ಬ್ಯಾಂಡ್ನ ನೀವು ಎಕ್ಸ್ಪ್ಯಾಂಡ್ ಮಾಡ್ತೀರಿ, ಎಕ್ಸ್ಪ್ಯಾಂಡ್ ಮಾಡೋಂಥ ಡೈರೆಕ್ಷನ್ ಬಂದ್ಬಿಟ್ಟು ನೀವು ಹೊರಗಡೆ ಎಳಿತಾ ಇರ್ತೀರಿ. ಆದರೆ ಸೊ ಇಂಟರ್ನಲ್ಲಿ ಒಂದು ಫೋರ್ಸ್ ಡೆವಲಪ್ ಆಗಿರುತ್ತೆ, ಅದು ಒಳಗಡಿಕೆ ಎಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. So that force, that is we called restoring force anta. So when the deformed force is applied on the elastic material, the internally a restoring force is developed, and that restoring force has the equal magnitude of the deformed force. ಅಂದ್ರೆ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ನಾವು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀವೋ ಅಷ್ಟೇ ಫೋರ್ಸು ಅದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. So such force per unit area, restoring force per unit area of the body will be considered as stress, or it is known as stress. Stress is defined as it is a restoring force per unit area inside the body is known as stress, and the unit is Newton per meter square. So because it is the ratio force divided by area. For force it is Newton, for area the unit is meter square. So ಹಾಗಾಗಿ ಇಲ್ಲಿ ಫೋರ್ಸ್ ನ್ಯೂಮರೇಟರ್ ಅಲ್ಲಿ ಇದೆ, ಏರಿಯಾ ಡಿನಾಮಿನೇಟರ್ ಅಲ್ಲಿ ಇದೆ. ಹಾಗಾಗಿ ಫೋರ್ಸ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ is the unit. You can write Newton bar meter square like this, or Newton meter to the power of minus 2. Both are the same. So you can express in both the type. And also you know the dimensional formula, how to write the dimensional formula. You know that in the first view you studied the dimensional formula. The stress is equal to, we know the definition, force divided by area. Force we can also be defined as mass into acceleration, ma. F is equal to ma. So for mass we can write m. So because there is only mass 1, so therefore m1. For acceleration we can write this as velocity divided by time, and the velocity can written as distance divided by the time. So therefore distance divided by time square, it will become distance divided by time square. So distance, for distance L1, and time square is t2, and it is in the denominator, so therefore t minus 2. m1 L1 t minus 2 is the dimensional formula for force. And for area, area is length into breadth. So for length it is L1, breadth is also L1, so therefore L2. So and this L2 is in the denominator, you can bring it into numerator, then the dimensional formula is m1 L minus 2t minus, m1 L minus 1t minus 2 is the dimensional formula for stress. In equilibrium state of the deformed force, the internal forces are equal and opposite to the external forces. Therefore stress is also measured by external force per unit area.
So it is difficult to measure the internal force developed inside the material. So, and this internal force which it is developed inside the material, which is exactly equal in magnitude with the external deformed force. ಹಾಗಾಗಿ ಎಕ್ಸ್ಟರ್ನಲ್ ಅಪ್ಲೈ ಮಾಡ್ತಕ್ಕಂಥ ಫೋರ್ಸು ಮತ್ತು ಇಂಟರ್ನಲ್ ಡೆವಲಪ್ ಆಗ್ತಕ್ಕಂಥ ಫೋರ್ಸ್ ಅಥವಾ ರಿಸ್ಟೋರಿಂಗ್ ಫೋರ್ಸು ಮತ್ತು ಡಿಫಾರ್ಮ್ ಫೋರ್ಸ್ ಎರಡೂ ಸೇಮ್ ಇರೋದ್ರಿಂದ ನಾವು we can also define the stress as the applied force or external force per unit area ಅಂತ ನಾವು ಡಿಫೈನ್ ಮಾಡ್ಬೋದು ಈ ಸ್ಟ್ರೆಸ್ನ. ನೆಕ್ಸ್ಟು ಕ್ಲಾಸಿಫಿಕೇಶನ್ ಆಫ್ ಸ್ಟ್ರೆಸ್ಸಸ್ನ ನೋಡ್ತಾ ಹೋದರೆ, stress can be classified into normal stress and sharing stress or tangential stress ಅಂತ ನಾವು ಕರಿತೀವಿ. ಎರಡು ಟೈಪ್, ನಾರ್ಮಲ್ ಸ್ಟ್ರೆಸ್ ಮತ್ತು ಟ್ಯಾಂಜೆನ್ಷಿಯಲ್ ಆರ್ ಶೇರಿಂಗ್ ಸ್ಟ್ರೆಸ್. ಸೊ ವಾಟ್ ಈಸ್ ದಟ್ ನಾರ್ಮಲ್ ಸ್ಟ್ರೆಸ್? ಈಗ ನಾವು ಸ್ಟ್ರೆಸ್ನ ಅಂದರೆ ಏನು ಅಂತ ಗೊತ್ತಾಯ್ತು. ಇಟ್ ಈಸ್ ಅ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಒಂದು ಫೋರ್ಸ್ ಏನು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತೀವಿ, ಯಾವ ಏರಿಯಾ, ಎಷ್ಟು ಏರಿಯಾ ಇದೆ ಅದು ಮೆಟೀರಿಯಲ್ ಅಥವಾ ಅದರ ಮೆಟೀರಿಯಲ್ ಅದು ನೋಡಿದ್ರೆ ನಮಗೆ ಸ್ಟ್ರೆಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದರಲ್ಲಿ ನಾರ್ಮಲ್ ಸ್ಟ್ರೆಸ್ ಅಂದರೆ ಏನು ಅಂತಂದರೆ, ಇಫ್ ದಿ ಅಪ್ಲೈಡ್ ಫೋರ್ಸ್ ಈಸ್ ನಾರ್ಮಲ್ ಆರ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಆಫ್ ದಿ ಮೆಟೀರಿಯಲ್, ಅಥವಾ ಲೀನಿಯರ್ ಫೋರ್ಸ್ನ ನೀವು ಅಪ್ಲೈ ಮಾಡಿದ್ರೆ, ಲೀನಿಯರ್ ಫೋರ್ಸ್ನ ನೀವು ಅಪ್ಲೈ ಮಾಡಿದಾಗ ಅಂದರೆ ಒಂದು ಸರ್ಫೇಸ್ಗೆ ಏನಿರುತ್ತೆ ಆ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನೀವು ಫೋರ್ಸ್ನ ನೀವು ಅಪ್ಲೈ ಮಾಡಿದ್ರೆ, ಎಕ್ಸ್ಟರ್ನಲ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಅದನ್ನು ನಾವು ವಾಟ್ ಈಸ್ ದ ಸ್ಟ್ರೆಸ್ ಡೆವಲಪ್ಡ್ on the material we call normal stress. So if the applied force acts normally or perpendicular to the surface of the material, it is called normal stress. ಅಂದರೆ ನೀವು ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ, ನೀವು ಒಂದು ವಯರ್ ಇರುತ್ತೆ, ವಯರ್ಗೆ ನೀವು ಎಳೆಯೋದು, ಎಕ್ಸ್ಪ್ಯಾಂಡ್ ಮಾಡೋದು, ಅಥವಾ ನೀವು ರಬ್ಬರ್ ಬ್ಯಾಂಡ್ ಅಂತ ತಗೊಳ್ಳಿ, ರಬ್ಬರ್ ಬ್ಯಾಂಡ್ ಕಟ್ ಮಾಡಿ ಒಂದು ಲೀನಿಯರ್ ಒಂದು ಬ್ಯಾಂಡ್ ಇದೆ. ಸೊ ಸರ್ಕಲ್ ಬ್ಯಾಂಡ್ ಅಲ್ಲ, ಅದು ಲೀನಿಯರ್ ಒಂದು ಕಟ್ ಮಾಡಿಬಿಟ್ಟು ಒಂದು ಲೀನಿಯರ್ ಇದೆ, ಅದರ ಒಂದು ತುದಿನ ನೀವು ಹಿಡ್ಕೊಂಡು ಇನ್ನೊಂದು ತುದಿಗೆ ನೀವು ಫೋರ್ಸ್ ಅಪ್ಲೈ ಮಾಡಿದಾಗ ಅದೇನಾಗುತ್ತೆ, ಅದರ ಲೆಂತು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ನೀವು ಅಪ್ಲೈ ಮಾಡ್ತಕ್ಕಂಥದ್ದು ಲೀನಿಯರ್ ಫೋರ್ಸ್, ಅದು ಲೀನಿಯರ್ ಫೋರ್ಸ್ ಅದು. ಸೊ ಲೀನಿಯರ್ ಫೋರ್ಸು ಅವಾಗ ನೀವು ಆ ಥರ ಅಪ್ಲೈ ಮಾಡಿದಾಗ ಅವಾಗೇನು ಡಿಫಾರ್ಮ್ ಆಗುತ್ತೆ ಮೆಟೀರಿಯಲ್ಲು, ಅದಕ್ಕೆ ನಾವು the stress developed inside the material we called normal stress. ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ಯಾವ ಥರದ ಫೋರ್ಸ್ ಅನ್ನೋದ್ರ ಮೇಲೆ ಈ ಸ್ಟ್ರೆಸ್ಸು, ಟೈಪ್ಸ್ ಆಫ್ ಸ್ಟ್ರೆಸ್ಸು ಡಿಪೆಂಡ್ ಆಗಿರುತ್ತೆ. ಒಂದು ನಾರ್ಮಲ್ ಸ್ಟ್ರೆಸ್ ಯಾವುದಕ್ಕೆ ನಾವು ನಾರ್ಮಲ್ ಸ್ಟ್ರೆಸ್ ಅಂತೀವಿ ಅಂತಂದರೆ, ನಾರ್ಮಲ್ ಫೋರ್ಸ್ ಅಪ್ಲೈ ಮಾಡಿದಾಗ ಅಥವಾ ಪರ್ಪೆಂಡಿಕ್ಯುಲರ್ ಫೋರ್ಸ್ ಅಪ್ಲೈ ಮಾಡಿದಾಗ ಅಥವಾ ಲೀನಿಯರ್ ಫೋರ್ಸ್ನ ನಾವು ಅಪ್ಲೈ ಮಾಡಿದಾಗ ಎಲಾಸ್ಟಿಕ್ ಮೆಟೀರಿಯಲ್ ಮೇಲೆ ಅವಾಗ ಡೆವಲಪ್ ಆಗೋಂಥ ಸ್ಟ್ರೆಸ್ಗೆ ನಾವು ನಾರ್ಮಲ್ ಸ್ಟ್ರೆಸ್ ಅಂತ ಕರಿತೀವಿ. ಮತ್ತು ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಥವಾ ಶೇರಿಂಗ್ ಸ್ಟ್ರೆಸ್, ಅದಕ್ಕೆ ನಾವು ಡಿಫೈನ್ ಯಾವ ರೀತಿ ಮಾಡ್ತೀವಿ ಅಂತಂದರೆ, ಇಫ್ ದಿ ಅಪ್ಲೈಡ್ ಫೋರ್ಸ್ ಆಕ್ಟ್ಸ್ ಅಲಾಂಗ್ ದಿ ಸರ್ಫೇಸ್ ಆಫ್ ದಿ ಮೆಟೀರಿಯಲ್. ಸೊ ಅಲ್ಲಿ ಅವಾಗ ಏನು ಮಾಡ್ತಿದ್ವಿ, ಮೊದಲು ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಅಪ್ಲೈ ಮಾಡ್ತಿದ್ವಿ, ಆದರೆ ಇಲ್ಲಿ ಸರ್ಫೇಸ್ಗೆ ಅಲಾಂಗ್ ದಿ ಸರ್ಫೇಸ್ ಆಫ್ ದಿ ಮೆಟೀರಿಯಲ್ ಫೋರ್ಸ್ನ ಅಪ್ಲೈ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ಲು ಒಂದು ಸ್ಟೇರಿಂಗ್ ಇದೆ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕಾರ್ದು ಸ್ಟೇರಿಂಗ್ ಇದೆ ಅಂತ ಅಂದ್ಕೊಳ್ಳಿ. ಕಾರ್ ಸ್ಟೇರಿಂಗ್ನ ನೀವು ಅದರ ಸರ್ಫೇಸ್ ಏನಿದೆ ಆ ಸರ್ಫೇಸ್ಗೆ ಪ್ಯಾರಲಲ್ ಆಗಿ ನೀವು ಅಪ್ಲೈ ಮಾಡಿದಾಗ ಅದೇನಾಗುತ್ತೆ, ಅದು ರೊಟೇಟ್ ಆಗುತ್ತೆ ಅಂದರೆ ಆ ಥರ ನೀವು ಸರ್ಫೇಸ್ಗೆ ನೀವು ಫೋರ್ಸ್ನ ಅಪ್ಲೈ ಮಾಡಿದಾಗ ಅದೇನಾಗುತ್ತೆ, ಅದು ರೊಟೇಟ್ ಆಗುತ್ತೆ. ಅಂದರೆ ಅಲ್ಲಿ ಫೋರ್ಸ್ ಅಪ್ಲೈ, ಯಾವ ಥರದ ಫೋರ್ಸ್ ಅಪ್ಲೈ ಮಾಡಿದ್ರೆ ಅಲಾಂಗ್ ದಿ ಸರ್ಫೇಸ್ ಆಫ್ ದಿ ಮೆಟೀರಿಯಲ್, ಇಟ್ ಈಸ್ ಟ್ಯಾಂಜೆಂಟ್ ಟು ದಿ ಸರ್ಫೇಸ್ ಆಫ್ ದಿ ಮೆಟೀರಿಯಲ್. ಅದಕ್ಕೆ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಟ್ಯಾಂಜೆಂಟು ಮತ್ತು ನಾರ್ಮಲ್, ನೀವು ಮ್ಯಾಥಮೆಟಿಕ್ಸಲ್ಲಿ PUC ನಲ್ಲಿ ಓದಿರ್ತೀರಿ ಟ್ಯಾಂಜೆಂಟು ಮತ್ತು ನಾರ್ಮಲ್. ಯಾವುದೇ ಒಂದು ಕರ್ವ್ಡ್ ಸರ್ಫೇಸ್ಗೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅದಕ್ಕೆ ನಾವು ನಾರ್ಮಲ್ ಅಂತ ಕರಿತೀವಿ. ಕರ್ವ್ಡ್ ಸರ್ಫೇಸ್ಗೆ ಪ್ಯಾರಲಲ್ ಆಗಿದ್ದಾಗ ಅದನ್ನ ಟ್ಯಾಂಜೆಂಟ್ ಅಂತ ನಾವು ಕರಿತೀವಿ. ಹಾಗೆ ಇಲ್ಲೂ ಕೂಡ ಆ ಸರ್ಫೇಸ್ಗೆ ಪ್ಯಾರಲಲ್ ಆಗಿ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಟ್ಯಾಂಜೆನ್ಷಿಯಲ್ ಫೋರ್ಸ್ ಅಂತ ಕರಿತೀವಿ. ಆ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ಗೆ ನಾವು ಫೋರ್ಸ್ ಅಪ್ಲೈ ಮಾಡಿದ್ರೆ ಅದಕ್ಕೆ ನಾರ್ಮಲ್ ಫೋರ್ಸ್ ಅಂತ ನಾವು ಕರಿತೀವಿ. ಟ್ಯಾಂಜೆನ್ಷಿಯಲ್ ಫೋರ್ಸ್ ಮತ್ತು ನಾರ್ಮಲ್ ಫೋರ್ಸ್. ಸೊ ಹಾಗಾಗಿ we can define this stress as two types, normal stress. So if the applied force acts normal or perpendicular to the surface of the material, it is called normal stress. If the applied
force acts along the surface of the material, it is called as shearing stress. ಹಾಗೆ ನೆಕ್ಸ್ಟ್ ಈ ನಾರ್ಮಲ್ ಸ್ಟ್ರೆಸ್ಸಿಗೆ ಬಂದಾಗ there are two types, longitudinal stress ಮತ್ತೆ ವಾಲ್ಯೂಮ್ ಸ್ಟ್ರೆಸ್ ಅಥವಾ ಬಲ್ಕ್ ಸ್ಟ್ರೆಸ್ ಅಂತ ನಾವು ಕರಿತೀವಿ. ನಾರ್ಮಲ್ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ನಾವು ನೋಡ್ತಾ ಹೋದ್ರೆ, ಸೊ ಸಪೋಸ್ ಇಫ್ ಯು ಕನ್ಸಿಡರ್ ಎ ಸಿಲಿಂಡರ್, ಇದೊಂದು ಇದೆ ನೋಡಿ, ಈ ತರ ನೀವೊಂದು ಸಿಲಿಂಡರ್ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ, ಇದೊಂದು ಏನಿದೆ ಈ ತರ ಕನ್ಸಿಡರ್ ಮಾಡ್ಕೊಂಡಿದ್ದೀರಿ. when two cross-sectional areas of the cylinders are subjected to two equal and opposite forces, then the stress experienced by the cylinder is known as longitudinal stress. ಇಲ್ಲಿ ಇದು ಒಂದು ಏನು ಸಿಲಿಂಡರ್ ಇದೆ, ಇದಕ್ಕೆ ಈ ಕಡೆಗೆ ಮತ್ತು ಈ ಕಡೆಗೆ ಎರಡು ಕಡೆಗೂ ನೀವು ಫೋರ್ಸ್ನ ಅಪ್ಲೈ ಮಾಡಿದಾಗ ಅದರ ಡೈಮೆನ್ಷನ್ಸು ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಇದು ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ವಿಡ್ತ್ ಅಥವಾ ಡಯಾಮೀಟರು ಕಡಿಮೆ ಆಗ್ತಾ ಹೋಗುತ್ತೆ, ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಅಂತ ನಾವು ಕರಿತೀವಿ. ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಇಸ್ ಡಿಫೈನ್ಡ್ ಬೈ ದ ಡಿಫಾರ್ಮಿಂಗ್ ಫೋರ್ಸ್ ಫಾರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇದು ಈ ಯೂನಿಟ್ ಏರಿಯಾ ಅಂದರೆ ಇದೊಂದು ಕ್ರಾಸ್ ಸೆಕ್ಷನ್, ಇದೊಂದು ಸಿಲಿಂಡರ್ ಅಂತ ನಾವು ತಗೊಂಡ್ರೆ, ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಿದೆ ಅಂದರೆ πr². ಇದು ರೇಡಿಯಸ್ ಗೊತ್ತಾದರೆ, ಡಯಾಮೀಟರ್ ಗೊತ್ತಾದರೆ ಡಿವೈಡೆಡ್ ಬೈ 2 ಮಾಡಿದ್ರೆ ರೇಡಿಯಸ್ ಸಿಗುತ್ತೆ, πr² ಮಾಡಿದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಗೊತ್ತಾಗುತ್ತೆ. ಅದಕ್ಕೆ ನೀವು ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ಡಿವೈಡೆಡ್ ಬೈ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಮೆಟೀರಿಯಲ್ ವಿಲ್ ಗಿವ್ಸ್ ದಿ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್. ಅಂದರೆ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ, ಒಂದು ಸ್ಟೀಲ್ ವೈರ್ ಇರುತ್ತೆ, ಆ ಸ್ಟೀಲ್ ವೈರ್ಗೆ ನೀವು ಒಂದು ತುದಿನ ರಿಜಿಡ್ ಸಪೋರ್ಟ್ಗೆ ಕಟ್ಬಿಟ್ಟು ಇನ್ನೊಂದು ತುದಿಗೆ ನೀವು ಫೋರ್ಸ್ ಅಪ್ಲೈ ಮಾಡಿದಾಗ, ಯಾವುದೋ ಒಂದು ಲೋಡ್ನ ನೀವು ಅಪ್ಲೈ ಮಾಡಿದಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ವೈರ್ ಎಕ್ಸ್ಪ್ಯಾಂಡ್ ಆದಾಗ ಅದು ವೈರ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಆ ವೈರ್ದು ಡಯಾಮೀಟರ್ನ ನಾವು ಮೆಷರ್ ಮಾಡಿಕೊಂಡು ಡಯಾಮೀಟರ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ರೇಡಿಯಸ್ ಬರುತ್ತೆ, π × r² ರೇಡಿಯಸ್ ಸ್ಕ್ವೇರ್ ಮಾಡಿದಾಗ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬರುತ್ತೆ. ನೀವು ಫೋರ್ಸ್ ಅಪ್ಲೈ ಮಾಡೋದು ಇನ್ ಟರ್ಮ್ಸ್ ಆಫ್ ಮಾಸ್ ಅಲ್ಲಿ ಅಪ್ಲೈ ಮಾಡಿರ್ತೀರಿ, ದಟ್ ಫೋರ್ಸ್ ಡಿವೈಡೆಡ್ ಬೈ ದ ಏರಿಯಾ ವಿಲ್ ಗಿವ್ಸ್ ನಾರ್ಮಲ್ ಅಲ್ಲಿ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಅಂತ ಆಗುತ್ತೆ. ಸೊ ವೆನ್ ದ ಬಾಡಿ ಈಸ್ under the longitudinal stress, the deforming force will acting along the length of the body. So ಅದರ ಲೆಂತ್ ಮೇಲೆ ಡಿಫಾರ್ಮ್ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ರಿಸಲ್ಟ್ಸ್ ಇನ್ ದ ಚೇಂಜ್ ಇನ್ ಲೆಂತ್ ಆಫ್ ದಿ ಬಾಡಿ. ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ನ ನಾವು ಅಪ್ಲೈ ಮಾಡಿದಾಗ ಲೆಂತ್ ಚೇಂಜ್ ಆಗುತ್ತೆ, ಹೆನ್ಸ್ ದೇರ್ಬೈ ಇಟ್ ಅಫೆಕ್ಟ್ಸ್ ಸ್ಲೈಟ್ ಚೇಂಜ್ ಇನ್ ಡಯಾಮೀಟರ್ ಸ್ವಲ್ಪ ಚೇಂಜ್ ಆಗುತ್ತೆ, ತುಂಬ ಏನಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ, ಲೆಂತ್ ಸ್ವಲ್ಪ ಜಾಸ್ತಿನೇ ಚೇಂಜಸ್ ಆಗಿರುತ್ತೆ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಅಪ್ಲೈ ಮಾಡಿದಾಗ. ಅದೇ ನಮ್ಮ ಮೆಟೀರಿಯಲ್ ಏನಿದೆ, ಆ ಮೆಟೀರಿಯಲ್ ಒಂದು ಬ್ಲಾಕ್ ಟೈಪ್ ಇದೆ ಅಂತ ಅಂದರೆ, ಸೊ ಸಾಲಿಡ್ ಬ್ಲಾಕ್ ಟೈಪ್ ಇದೆ ಅಂತಂದರೆ, ಇನ್ ಸಚ್ ಕೇಸಸ್ ಆಲ್ಸೋ ವಿ ಕ್ಯಾನ್ ಅಪ್ಲೈ ದ ಡಿಫಾರ್ಮ್ ಫೋರ್ಸ್. ಸೊ ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ಸ್ಟ್ರೆಸ್ ಅಥವಾ ಬಲ್ಕ್ ಸ್ಟ್ರೆಸ್. ಸೊ ಹಿಯರ್ ವಿ ಹ್ಯಾವ್ ಒನ್ ಬ್ಲಾಕ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ನಾವು ಅಪ್ಲೈ ಮಾಡ್ತೀವಿ. ದ ಡಿಫಾರ್ಮಿಂಗ್ ಫೋರ್ಸಸ್ ಆರ್ ಅಪ್ಲೈಡ್ ಇನ್ ಆಲ್ ಡೈರೆಕ್ಷನ್ಸ್ ಆಫ್ ದಿ ಮೆಟೀರಿಯಲ್ಸ್. ಎಲ್ಲ 6 ಕಡೆ 6 ಡೈರೆಕ್ಷನ್ಸ್ ಅಲ್ಲೂ ಒಂದು ಬ್ಲಾಕ್ ಇದೆ ಅಂದರೆ 6 ಫೇಸಸ್ ಇದೆ. ಆ 6 ಫೇಸಸ್ಗೂ ನಾವು ಫೋರ್ಸ್ನ ಅಪ್ಲೈ ಮಾಡ್ತೀವಿ ಅಂತಂದರೆ ದೇರ್ ವಿಲ್ ಬಿ ಎ ಚೇಂಜ್ ಇನ್ ವಾಲ್ಯೂಮ್ ಆಫ್ ದಿ ಮೆಟೀರಿಯಲ್. ಇನ್ ಸಚ್ ಕೇಸಸ್ ಒಂದು ವಾಲ್ಯೂಮು ಚೇಂಜ್ ಆಗುತ್ತೆ. ದೆನ್ ಸಚ್ ಸ್ಟ್ರೆಸ್ ವಿ ಕಾಲ್ ಬಲ್ಕ್ ಸ್ಟ್ರೆಸ್. ಫೋರ್ಸ್ನ ನೀವು ಅಪ್ಲೈ ಮಾಡಿದಾಗ ಅದ್ರ ವಾಲ್ಯೂಮು ಚೇಂಜ್ ಆಯಿತು ಅಂತ ಅಂದರೆ, ಚೇಂಜ್ ಇನ್ ವಾಲ್ಯೂಮ್ ಈಸ್ the bulk stress. So classification of longitudinal stress. So longitudinal stress ಅಲ್ಲೂ ಕೂಡ ನಾವು ಕೆಲವೊಂದು ಕ್ಲಾಸಿಫಿಕೇಶನ್ ಮಾಡ್ಬೋದು. Longitudinal stress either stretches the object or body or compress the body along the length. ಸೊ ಎಲ್ಲಿ ಏನು ವೈರ್ದು ಅಥವಾ ಒಂದು ಮೆಟೀರಿಯಲ್ ಏನಂತೆ ಅಲಾಂಗ್ ದಿ ಲೆಂತ್, the longitudinal stress, the dimension is changes. We further classified into 2 types based on the direction of the deformed force. ಯಾವ ಕಡೆಗೆ ಡಿಫಾರ್ಮ್ ಫೋರ್ಸ್ನ ಅಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ 2 ಟೈಪ್ ಇದೆ. ಒಂದು ಟೆನ್ಸಿಲ್ ಸ್ಟ್ರೆಸ್, ಇನ್ನೊಂದು ಕಂಪ್ರೆಸಿವ್ ಸ್ಟ್ರೆಸ್. ಏನು ಟೆನ್ಸಿಲ್ ಸ್ಟ್ರೆಸ್ ಅಂತಂದರೆ, ಇಟ್ ಈಸ್ ಎ ಕ್ವಾಂಟಿಟಿ ಅಸೋಸಿಯೇಟೆಡ್ ವಿತ್ ದಿ ಸ್ಟ್ರೆಚ್ಡ್ ಆರ್ ಟೆನ್ಸಿಲ್ ಫೋರ್ಸಸ್. ಒಂದು ವೈರ್ಗೆ ನಾವು ಎಂಡಲ್ಲಿ ಫೋರ್ಸ್ ಅಪ್ಲೈ ಮಾಡಿದಾಗ ಇಲ್ಲಿ ನೋಡಿ,
ಈ ಕಡೆ ಇದೊಂದು ಮೆಟೀರಿಯಲ್ ಒಂದು ವೈರ್ ಅಂತಲೇ ಅಂದ್ಕೊಳ್ಳಿ, ಈ ಕಡೆಗೂ ಫೋರ್ಸ್ ಅಪ್ಲೈ ಮಾಡ್ಕೊಂಡು ಈ ಕಡೆಗೂ ಫೋರ್ಸ್ ಅಪ್ಲೈ ಮಾಡಿದಾಗ ಇದು ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಸೊ ಅದಕ್ಕೆ ನಾವು ಟೆನ್ಸಿಲ್ ಸ್ಟ್ರೆಸ್ ಅಂತ ಕರಿತೀವಿ. ಇದು ಆಪೋಸಿಟ್ ಅಲ್ಲಿ ನೀವು ಇದನ್ನ ಅಪ್ಲೈ ಮಾಡಿದಾಗ ಇದು ಲೆಂತ್ ಕಡಿಮೆ ಆಗುತ್ತೆ, ಇದು ಲೆಂತ್ ಜಾಸ್ತಿ ಆಗುತ್ತೆ, ಲೆಂತ್ ಕಡಿಮೆ ಆಗುತ್ತೆ. ಸೊ ಲೆಂತ್ ಕಡಿಮೆ ಆಗೋದಕ್ಕೂ ಕೂಡ ಕಂಪ್ರೆಸಿವ್ ಸ್ಟ್ರೆಸ್ ಅಂತ ನಾವು ಕರಿತೀವಿ. ಅದು ಕೂಡ ಲಾಂಜಿಟ್ಯೂಡ್ನಲ್ ಸ್ಟ್ರೆಸ್ ಏನೆ. ಸೊ ಲೆಂತ್ ಜಾಸ್ತಿ ಆದರೆ ಟೆನ್ಸಿಲ್ ಸ್ಟ್ರೆಸ್, ಲೆಂತ್ ಕಡಿಮೆ ಆದರೆ ಕಂಪ್ರೆಸಿವ್ ಸ್ಟ್ರೆಸ್. ಯಾಕಂದ್ರೆ ಚೇಂಜ್ ಇನ್ ಲೆಂತ್, ಯಾವುದೋ ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ ಲೆಂತ್ ಚೇಂಜ್ ಆಗಬೇಕು ಲೀನಿಯರ್ ಆಗಿ. ಸೊ ಅದು ಐದರ್ ರೆಡ್ಯೂಸ್ಡ್ ಆರ್ ಇಲಾಂಗೇಟೆಡ್. ಸೊ ವೆನ್ ಇಟ್ ಈಸ್ ಇಲಾಂಗೇಟೆಡ್ ವಿ ಕಾಲ್ಡ್ ಟೆನ್ಸಿಲ್ ಸ್ಟ್ರೆಸ್. ವೆನ್ ಇಟ್ ಈಸ್ compressed it is a compressive stress, or length reduced it is compressive stress. So compressive stress means it is the quantity associated with the external compressive or squeezing force. Compressive stress develop when compressive or squeezing force is applied on the object. If the compressive force results in the decrease in the object's length, then the resulting stress is termed as compressive stress. Decrease in object length, so reduce ಆಯ್ತು. So ಇಲ್ಲೇನಾಯ್ತು, tensile stress develops when stretching tensile is applied on the object. Increase in object length, increase in object length, decrease in the object length. For example, when a rod or a wire is compressed by pushing it with equal and opposite forces at both the ends, then the compressive stress is developed inside the material. So now we'll broad classification of the stress. The stress can be divided into two: one normal stress and another is tensile or shearing stress. And again in the normal there are two: one is longitudinal stress, another is volume stress. In the longitudinal there are again two: one is tensile stress, another is compressive stress. This is the broad classification of stresses. ಇಲ್ಲಿಗೆ ನಾವು ಎಂಡ್ ಮಾಡೋಣ ಈ ಸೆಷನ್ನು. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂಥ ಟಾಪಿಕ್ಸ್ ಏನಿದೆ ಅವನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ದಿ ಕ್ವಶನ್ಸ್ ಇನ್ ದ ಫೋರಮ್. ಯು ಹ್ಯಾವ್ ಒನ್ ಫೋರಮ್ ಇರುತ್ತೆ. ಆ ಫೋರಮಲ್ಲಿ ನೀವು ಈ ಕ್ವಶನ್ಸ್ನ ಏನೇ ಇದ್ರೂ ಕೇಳ್ಬೋದು. ಅದಕ್ಕೆ ಟೀಚರ್ಸ್ ನಾನಾಗಿರ್ಬೋದು ಅಥವಾ ಬೇರೆ ಯಾವುದೇ ಟೀಚರ್ಸ್ ಆಗಲಿ, ಈ ಯೂನಿವರ್ಸಿಟಿಯ ಯಾವುದೇ ಟೀಚರ್ಸ್ ನಿಮಗೆ ಆನ್ಸರ್ ಮಾಡ್ಬೋದು, ಅಥವಾ ನಿಮಗೆ ಗೊತ್ತಿದ್ರು ಕೂಡ ಆ ಫೋರಮಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸೊ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.